ನಮಸ್ತೆ ಎಲ್ರಿಗೂ ದಿವ್ಯಾಳ ಪುಟ್ಟ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋಲ್ಲಿ ನಾನು ಒಂದು ಪ್ರಾಡಕ್ಟ್ ಇದು ರಿವ್ಯೂವನ್ನು ಮಾಡುವ ಅಂತಿದ್ದೆ. ಈ ಪ್ರಾಡಕ್ಟ್ ಬಂದು ವಿಂಟರ್ ಸೀಸನ್ಗಂತೂ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಡ್ರೈ ಸ್ಕಿನ್ ಅವರಿಗಂತೂ ವಿಂಟರ್ ಸೀಸನಲ್ಲಿ ಇನ್ನೂ ಜಾಸ್ತಿ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಇದು ಈ ಪ್ರಾಡಕ್ಟ್ ಬೇರೆ ಯಾವುದು ಅಲ್ಲ, ಲ್ಯಾಕ್ಮೆ ಅವರದ್ದು 9 to 5 ವೆಯ್ಟ್ಲೆಸ್ ಮೂಸ್ ಫೌಂಡೇಶನ್ ಅಂತೇಳಿ ಈ ಥರ ಇರ್ತದೆ ಹೊರಗಿಂದ ಪ್ಯಾಕೇಜಿಂಗ್ ಬಂದು. ಇದರಲ್ಲಿ ನಂದು ಶೇಡ್ ಬಂದು 02 ಬೀಚ್ ವೆನಿಲ್ಲಾ. ಮೇ ಬಿ ನಾನು ಪ್ರೊನೌನ್ಸ್ ಕರೆಕ್ಟ್ ಮಾಡ್ತಿದ್ದೆ ಅಂತ ಅಂದ್ಕೊಂಡಿದ್ದೇನೆ. BEIGE ಅದು ಬೀಚ್ ವೆನಿಲ್ಲಾ ಅಂಥೇಳಿ ನಂದು ಶೇಡ್ ಬಂದು 02. ನಿಮಗೆ ಶೇಡ್ ನೀವು ಪ್ರಾಪರಾಗಿ ನೋಡಿ ಪಿಕ್ ಮಾಡಬೇಕಾಗ್ತದೆ. ಇದರಲ್ಲಿ ಐ ಥಿಂಕ್ ಇದರಲ್ಲಿ ತುಂಬ ಶೇಡ್ ಬರಲ್ಲ ನಿಮಗೆ, ಸೊ ಹಾಗಾಗಿ ಸ್ವಲ್ಪ ಪ್ರಾಪರಾಗಿ ನೋಡಿ ನೀವು ಶೇಡನ್ನು ಪಿಕ್ ಮಾಡಿ. ನೋಡಿ, ಒಳಗಿಂದ ಬಂದು ಈ ಥರ ಇರ್ತದೆ ಪ್ಯಾಕೇಜಿಂಗ್. ಇದರದ್ದು ಟ್ಯೂಬ್ ಫಾರ್ಮಲ್ಲಿ ಇರುವಂಥದ್ದು. ಇದು ಲ್ಯಾಕ್ಮೆ ಅವರದೊಂದು ಬ್ಯೂಟಿಫುಲ್ ರೇಂಜ್ ಅಂತ ಹೇಳ್ಬೋದು. ಅಂದರೆ ಲೈಕ್ ಇದು ಡ್ರೈ ಸ್ಕಿನ್ ಅವರಿಗಂತೂ ತುಂಬ ಒಳ್ಳೆಯದು. ಅಂದರೆ ಇದು ಫಾರ್ಮುಲಾ ಯಾವ ಥರ ಅಂದರೆ ಇದರದ್ದು ನೀವು ತುಂಬ ಬೇಗ ಬ್ಲೆಂಡ್ ಆಗ್ತದೆ ಆ್ಯಂಡ್ ಇದರದ್ದು ಕ್ರೀಮಿ ಟೆಕ್ಸ್ಚರ್ ತುಂಬ ಚೆನ್ನಾಗಿದೆ. ನೋಡಿ, ಇಷ್ಟೇ ತಗೊಂಡಿದ್ದೇನೆ ನಾನು. ನೋಡಿ, ಅಂದರೆ ಇದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಸಾಕಾಗ್ತದೆ, ತುಂಬ ಏನು ಬೇಕಾಗಲ್ಲ. ತುಂಬ ಚೆನ್ನಾಗಿ ಬ್ಲೆಂಡ್ ಕೂಡ ಆಗ್ತದೆ ನಿಮ್ಮದು ಫೇಸಿಗೆ. ನೋಡಿ, ಇದು ಯಾವ ಥರ ಬ್ಲೆಂಡ್ ಆಗ್ತದೆ ಅಂತ ಗೊತ್ತಾ? ಅಷ್ಟು ಸಾಫ್ಟಾಗಿ ಇದು ಬ್ಲೆಂಡ್ ಆಗ್ತದೆ, ನಿಮಗೆ ಗೊತ್ತೇ ಆಗೋದಿಲ್ಲ ಇದು ಯಾವ ಥರ ಬ್ಲೆಂಡ್ ಆಗ್ತದೆ ಅಂತ. ಅಷ್ಟು ಸಾಫ್ಟಾಗಿ ಬ್ಲೆಂಡ್ ಆಗ್ತದೆ. ನೋಡಿ, ಇದು ನೋಡಿ ಇದಕ್ಕೆ ಯಾವುದು ನಿಮಗೆ ಬ್ರಷ್ ಎಲ್ಲ ಯೂಸ್ ಮಾಡುವಂಥ ಅಗತ್ಯ ಇರಲ್ಲ. ತುಂಬ ಚೆನ್ನಾಗಿ ಬ್ಲೆಂಡ್ ಆಗ್ತದೆ ಇದು ನಿಮ್ಮ ಸ್ಕಿನ್ನಿಗೆ. ಆ್ಯಂಡ್ ಸ್ಕಿನ್ನಿದ್ದು ಕಾಂಪ್ಲೆಕ್ಷನನ್ನು ಕೂಡ ಒಂದು ಲೆವೆಲ್ ಬ್ರೈಟರ್ ಮಾಡ್ತಾ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣ್ತದೆ ಇದು. ಇದರದ್ದು ಮಾತ್ರ ಈ ಥರ ಬ್ಲೆಂಡ್ ಆಗೋದು ಫೌಂಡೇಶನನ್ನು ನಾನು ನೋಡಲೇ ಇಲ್ಲ. ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಇಷ್ಟು ಚೆನ್ನಾಗಿ ಅದು ನಾನು ನಿಮ್ಗೆ ಹೇಳಲಿಕ್ಕೂ ಆಗಲ್ಲ, ಅಷ್ಟು ಚೆನ್ನಾಗಿ ಇದು ಬ್ಲೆಂಡ್ ಆಗ್ತದೆ ಕ್ರೀಮಿ ಫಾರ್ಮಲ್ಲಿ. ನೋಡಿ, ಇವಾಗ ಕೈಯಲ್ಲಿ ಬ್ಲೆಂಡ್ ಮಾಡಿ ತೋರಿಸ್ತೇನೆ. ನೋಡಿ ಬ್ಲೆಂಡ್ ಆಯಿತು. ಇಷ್ಟು ಬೇಗ ಬ್ಲೆಂಡ್ ಆಯಿತು ಅಂದರೆ ನೋಡಿ, ಚೂರು ಪ್ಯಾಚ್ ಕೂಡ ಬಿಡೋದಿಲ್ಲ, ಅಷ್ಟು ಚೆನ್ನಾಗಿದ್ದು ಬ್ಲೆಂಡ್ ಆಗ್ತದೆ. ಆ್ಯಂಡ್ ಟೋನನ್ನು ನೋಡಿ ನಿಮ್ಮ ಸ್ಕಿನ್ ಟೋನನ್ನು ಸ್ವಲ್ಪ ಇದು ನಿಮ್ಮ ಸ್ಕಿನ್ನಿದು ಕಾಂಪ್ಲೆಕ್ಷನನ್ನು ಕೂಡ ಇಂಪ್ರೂವ್ ಮಾಡ್ತದೆ. ನಂದು ನೀವು ಈಗ ಸ್ಕಿನ್ ನೋಡಿರ್ಬೋದು, ಫಸ್ಟಿಗೆ ಕಂಪೇರ್ ಮಾಡಿದರೆ ಇವಾಗ ಸ್ವಲ್ಪ ಕಾಂಪ್ಲೆಕ್ಷನ್ ಕೂಡ ಇಂಪ್ರೂವ್ ಆಗಿದೆ. ಆ್ಯಂಡ್ ಒಂದು ನ್ಯಾಚುರಲ್ ಬ್ರೈಟ್ನೆಸ್ ಬರ್ತದೆ ಅಂತ ಹೇಳ್ಬೋದು ಫೇಸಿಗೆ. ನಾನು ಯೂಸ್ ಮಾಡಿದಂಥ ಅಮೌಂಟ್ ನೀವು ನೋಡಿದ್ದೀರಲ್ಲ, ಇಷ್ಟು ಅಮೌಂಟಲ್ಲಿ ಇಷ್ಟು ಚೆನ್ನಾಗಿ ನೀವು ಕವರೇಜನ್ನು ತಗೊಳ್ಬೋದು. ಸೊ ಇದು ತುಂಬ ವರ್ತಿ ಪ್ರಾಡಕ್ಟ್ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಆ್ಯಂಡ್ ಡ್ರೈ ಸ್ಕಿನ್ ಅವರಿಗಂತೂ ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದ್ದು. ನಿಮ್ಮ ಸ್ಕಿನ್ನಲ್ಲಿ ಸ್ವಲ್ಪ ಕೂಡ ಡ್ರೈನೆಸ್ ನಿಮಗೆ ಫೀಲ್ ಆಗೋದಿಲ್ಲ. ಈ ವಿಂಟರ್ ಸೀಸನ್ ಬಂದಾಗ ನನಗಂತೂ ಡ್ರೈ ಸ್ಕಿನ್ ಇದು ತುಂಬ ಪ್ರಾಬ್ಲಮ್ ಬರ್ತದೆ. ನನಗೆ ಈ ಪ್ರಾಡಕ್ಟ್ ಸಿಕ್ಕಿದಾಗಿನಿಂದ ಅಂತೂ ತುಂಬ ಖುಷಿಯಾಗಿದೆ. ಹೋಗ್ಷನ್ಗೆಲ್ಲ ಹೋಗುವಾಗ ಇಲ್ಲದ್ರೆ ನನಗೆ ಡ್ರೈ ಸ್ಕಿನ್ ಇರೋದ್ರಿಂದ ತುಂಬ ಯಾವುದನ್ನು ಯೂಸ್ ಮಾಡಿದರೆ ಸ್ವಲ್ಪ ಹೊತ್ತಾಗಿ ಅದು ಫುಲ್ ಡ್ರೈ ಎಲ್ಲ ಆಗ್ತಿತ್ತು, ಚೆನ್ನಾಗಿ ಬ್ಲೆಂಡ್ ಆಗ್ತಿರಲಿಲ್ಲ. ಬಟ್ ಈ ಮೂಸ್ ಫೌಂಡೇಶನಲ್ಲಿ ನನಗೆ ಪ್ರಾಬ್ಲಮ್ ಇಲ್ಲ. ಅದು ಚೆನ್ನಾಗಿ ಬ್ಲೆಂಡ್ ಆಗ್ತದೆ. ಆ್ಯಂಡ್ ಇದು ನಿಮ್ಮ ಫೇಸಲ್ಲಿ ಬೇರೆ ಫೌಂಡೇಶನ್ ಥರ ಪುನಃ ಸೆಟ್ ಮಾಡಲೇಬೇಕು, ಯಾವುದಾದ್ರು ಕಾಂಪ್ಯಾಕ್ಟ್ ಪೌಡರ್ ಅಥವಾ ಪೌಡರ್ ಯೂಸ್ ಮಾಡಿ ಅಂತೇನಿಲ್ಲ. ಸೊ ಜಸ್ಟ್ ಇದನ್ನೇ ಅಪ್ಲೈ ಮಾಡ್ಕೊಂಡು ಹೋಗಿ ಒಂದು ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಂಡು ಹೋದರೂ ಸಾಕಾಗ್ತದೆ. ನಿಮ್ಮ ಲುಕ್ ಒಂದು ಫಿನಿಶ್ ಆಗ್ತದೆ ಅಂತ ಹೇಳ್ಬೋದು. ಎಕ್ಸ್ಟ್ರಾ ಏನು ಅಪ್ಲೈ ಮಾಡುವಂಥ ಅಗತ್ಯ ಇಲ್ಲ. ನೀವೇನಾದರೂ ಡ್ರೈ ಸ್ಕಿನ್ ಇದ್ದು ನಿಮ್ಗೆ ಯಾವ ಪ್ರಾಡಕ್ಟು ಸೂಟ್ ಆಗ್ತಿಲ್ಲ, ನನಗೆ ಈ ಫೌಂಡೇಶನ್ ಎಲ್ಲ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ನೀವು ಇದನ್ನು ಪಿಕ್ ಮಾಡ್ಬೋದು. ಲ್ಯಾಕ್ಮೆ 9 to 5 ವೆಯ್ಟ್ಲೆಸ್ ಸ್ಮೂತ್ ಫೌಂಡೇಶನ್ ಅಂತ. ಇದರದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೇನೆ. ಆ್ಯಂಡ್ ಇದರದ್ದು ಪ್ರೈಸ್ ಬಂದು ಐ ಥಿಂಕ್ 550 ರುಪೀಸ್, 550 ರೂಪಾಯಿ ತನಕ ಬೀಳ್ತದೆ ಇದಕ್ಕೆ. ಬಟ್ ಇದು ನಿಮಗೆ ತುಂಬ ಟೈಮ್ ಬರ್ತದೆ. ಅಂದರೆ ನಾನು ನಿಮ್ಗೆ ಯಾವಾಗಲೂ ತೋರಿಸಿದಲ್ವ, ಇಷ್ಟು ಸ್ವಲ್ಪ ಅಮೌಂಟ್ ನಂದು ಫೇಸಿಗೆ ಸಾಕಾಯ್ತಲ್ವ. ಸೊ ಹಾಗಾಗಿ ತುಂಬ ಟೈಮ್ ಬರ್ತದೆ. ಆ್ಯಂಡ್ ತುಂಬ ಚೆನ್ನಾಗಿ ಬ್ಲೆಂಡ್ ಕೂಡ ಆಗ್ತದೆ. ನಿಮಗೆ ಏನಾದರೂ ತುಂಬ ಟೈಮಿಂದ ಪರ್ಚೇಸ್ ಮಾಡಬೇಕು ಯಾವುದಾದ್ರು ಒಳ್ಳೆ ಫೌಂಡೇಶನ್ ಆ್ಯಂಡ್ ಚೆನ್ನಾಗಿ ಬ್ಲೆಂಡ್ ಆಗಬೇಕಂತ ಹೇಳಿದರೆ ನೀವು ಈ ಫೌಂಡೇಶನ್ನ ಚಾಯ್ಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಈ ಫೌಂಡೇಶನ್. ಮತ್ತು ನಂದು ಶೇಡ್ ಬಂದು 02 ನಾನು ಹೇಳಿದೆ. ಸಪೋಸ್ ನಿಮ್ಮದು ಕೂಡ ನನ್ನ ಥರ ಕಾಂಪ್ಲೆಕ್ಷನ್ ಇದ್ದರೆ ನೀವು 02 ಅನ್ನೇ ಟ್ರೈ ಮಾಡ್ಬೋದು, ನೋ ಪ್ರಾಬ್ಲಮ್. ಇಲ್ಲಾದರೆ ಒಮ್ಮೆ ನಿಮ್ಗೆ ಯಾವುದು ಶೇಡ್ ಸೂಟ್ ಆಗ್ತಂತ ನೋಡಿ ಟ್ರೈ ಮಾಡಿ ಅಷ್ಟೇ. ಮತ್ತು ಇದು ಫೌಂಡೇಶನ್ ಬಂದು ಸೂಟೇಬಲ್ ಫಾರ್ ಆಲ್ ಸ್ಕಿನ್ ಟೈಪ್ಸ್. ಅಂದರೆ ಆಲ್ಮೋಸ್ಟ್ ಎಲ್ಲ ಸ್ಕಿನ್ ಟೈಪ್ ಅವ್ರಿಗೆ ಇದು ಸೂಟ್ ಆಗ್ತದೆ. ಯಾಕಂದರೆ ಇದರಲ್ಲಿ ಏನು ಪ್ಯಾಚಿ ಎಲ್ಲ ಬಿಡೋದಿಲ್ಲ ಇದು. ಬಟ್ ಡ್ರೈ ಸ್ಕಿನ್ ಅವರಿಗಂತೂ ತುಂಬ ಚೆನ್ನಾಗಿ ಸೂಟ್ ಆಗ್ತದೆ. ಡ್ರೈ ಸ್ಕಿನ್ ಅವರೇ ನಿಮ್ಗೆ ಏನಾದರೂ ಒಳ್ಳೆ ಫೌಂಡೇಶನ್ ಬೇಕಾದರೆ
ಇದನ್ನೇ ಪಿಕ್ ಮಾಡಿದ್ದು. ತುಂಬ ಚೆನ್ನಾಗಿದೆ ಇದು. ಮತ್ತು ಬೇಕಾದ್ರೆ ಇದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ನಾನು ಇದನ್ನು ಆನ್ಲೈನ್ ಪರ್ಚೇಸ್ ಮಾಡಿದ್ದಲ್ಲ. ಸೊ ನಾನು ಹೀಗೆ ಸ್ಟೋರಲ್ಲಿ ಪರ್ಚೇಸ್ ಮಾಡಿದ್ದು, ಫ್ಯಾನ್ಸಿ ಸ್ಟೋರಲ್ಲಿ ಹೋಗಿ. ಸೊ ನಿಮ್ಗೆ ಎಲ್ಲಿ ಬೇಕಾದನ್ನು ಪರ್ಚೇಸ್ ಮಾಡ್ಬೋದು. ನನಗೆ ಇದರ ಲಿಂಕ್ ಸಿಕ್ಕಿದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ. ಮೇ ಬಿ ನನಗೆ ಗೊತ್ತಿಲ್ಲ, ಯಾಕಂದರೆ ಲಿಂಕ್ ಸಿಗ್ತದೋ ಇಲ್ವೋ ಅಂತ ಇದ್ರದ್ದು. ಈಗ ಇನ್ನೊಂದು ಫೌಂಡೇಶನ್ ಫಾರ್ಮಲ್ಲಿ ಬಂದಿದೆ, ಆ ಬಾಟಲ್ ಫಾರ್ಮಲ್ಲೇನೋ. ಸೊ ನನಗೆ ಯಾವುದು ಲಿಂಕ್ ಸಿಗ್ತದೆ ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ ಅಷ್ಟೇ. ಆ್ಯಂಡ್ ಇವತ್ತಿನ ವೀಡಿಯೋ ಇಷ್ಟೇ. ಸೊ ನಿಮಗೆ ನಾನು ಮಾಡಿದಂತಹ ಈ ಲ್ಯಾಕ್ಮೆ ಪ್ರಾಡಕ್ಟ್ ಇದು ರಿವ್ಯೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದರೆ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ, ಸೊ ದ್ಯಾಟ್ ನಿಮಗೆ ನಂದು ವೀಡಿಯೋಸ್ ಇದು ನೆಕ್ಸ್ಟ್ ನೋಟಿಫಿಕೇಷನ್ ಬೇಗ ಬರ್ತದೆ. ಹಾಗಾಗಿ ಮತ್ತು ಇಷ್ಟೊತ್ತು ನೀವೆಲ್ಲರೂ ನನ್ನ ಈ ವಿಡಿಯೋನ ಪೇಷನ್ಸಿಂದ ಕೇಳಿದ್ದೀರಾ. ಹಾಗಾಗಿ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.